ಈ ಮಹಾವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಮದುವೆ ಹೇಗಾಯ್ತು, ಲಕ್ಷ್ಮಿ ಮತ್ತು ಮಹಾವಿಷ್ಣು ಹೇಗೆ ಒಬ್ಬರನ್ನೊಬ್ರು ಭೇಟಿ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಏನಂತ ಅಂದ್ರೆ, ಸಮುದ್ರ ಮಂಥನದ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳ ಉದ್ಭವ ಆಗುತ್ತೆ. ಮೊದಲಿಗೆ ಕಾರ್ಕೋಟಕ ವಿಷ ಉದ್ಭವ ಆಗುತ್ತೆ, ಅದನ್ನ ಶಿವ ಸ್ವೀಕರಿಸ್ತಾರೆ. ಐರಾವತ ಉದ್ಭವ ಆಗುತ್ತೆ, ಅದನ್ನ ಇಂದ್ರ ಸ್ವೀಕರಿಸ್ತಾನೆ. ಉಚ್ಚೈಶ್ರವ ಅನ್ನುವಂತ ಕುದುರೆ ಉದ್ಭವ ಆಗುತ್ತೆ, ಅದನ್ನ ರಾಕ್ಷಸ ರಾಜನಾದಂತ ಬಲಿ ಸ್ವೀಕರಿಸ್ತಾನೆ. ಆಮೇಲೆ ಕಲ್ಪವೃಕ್ಷ, ಕಾಮಧೇನು, ಪಾರಿಜಾತ, ಹೀಗೆ ಬೇರೆ ಬೇರೆ ವಸ್ತುಗಳು ಉದ್ಭವ ಆಗುತ್ತೆ. ನಂತರದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಉದ್ಭವ ಆಗುತ್ತೆ. ಅದಕ್ಕೋಸ್ಕರನೇ ಒಂದು ಹಾಡಿದೆ ನೋಡಿ, ಪಾಲ್ಗಡಲ ಕಡದಾಗ ನೀ ಜನಿಸಿ ಬಂದೆ ಅಂತ. ಅದು ಇದೇ ಕಾರಣಕ್ಕಾಗಿ ಹೇಳಿರೋದು. ಮಹಾಲಕ್ಷ್ಮಿಯ ಉದ್ಭವ ಆದಾಗ, ಆಕೆಯ ಜನನ ಆದಾಗ, ಅಲ್ಲಿದ್ದಂತ ದೇವದಾನವರಿಗೆ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಮೇಲೆ ಕಣ್ಣು ಬಿದ್ದು ಬಿಡುತ್ತೆ. ಆಹಾ, ಎಷ್ಟೊಂದು ಸುಂದರಿ, ಎಷ್ಟೊಂದು ಐಶ್ವರ್ಯವಂತೆ, ಎಲ್ಲರಿಗೂ ಕೂಡ ಆಕೆ ನನಗೂ ಬೇಕು ನನಗೂ ಬೇಕು ಅನ್ನುವಂತ ಆಸೆ ಬರುತ್ತೆ. ದೇವದಾನವರಲ್ಲಿ ಎಲ್ಲರೂ ನಾನ್ ಆಕೆಯನ್ನು ಮದುವೆ ಆಗ್ತೀನಿ, ನಾನ್ ಮದುವೆ ಆಗ್ತೀನಿ ಅಂತ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ಬೇಡಪ್ಪ, ನಾವ್ ಯಾರು ಜಗಳ ಆಡೋದು ಬೇಡ, ಒಂದ್ ಕೆಲಸ ಮಾಡೋಣ, ಆಕೆಗೆ ಆ ಸ್ವಾತಂತ್ರ್ಯವನ್ನ ಬಿಟ್ಬಿಡೋಣ, ಯಾರನ್ನ ತಾನು ಮದುವೆ ಆಗ್ಬೇಕು ಅನ್ನೋದನ್ನ ಲಕ್ಷ್ಮಿಯೇ ತೀರ್ಮಾನವನ್ನ ಮಾಡ್ಲಿ ಅಂತ ಆಕೆಗೆ ಬಿಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಆಯ್ಕೆ ಮಾಡ್ಕೊಳ್ಳೋದು ಯಾರನ್ನ ಅಂದ್ರೆ ಮಹಾವಿಷ್ಣುವನ್ನ. ಮಹಾವಿಷ್ಣು ಸಾಕ್ಷಾತ್ ಪರಮಾತ್ಮ, ಆತನ ಸೌಂದರ್ಯ ಮತ್ತು ಆತನ ಮಹಿಮೆಗೆ ಯಾವುದೇ ಸಾಟಿ ಇಲ್ಲ ಅಂತ ನಿಮಗೆ ಗೊತ್ತಿದೆ. ಹೀಗಾಗಿ ಎಲ್ಲರನ್ನೂ ಒಂದು ಸುತ್ತು ನೋಡದಂತ ಮಹಾಲಕ್ಷ್ಮಿ ನೇರವಾಗಿ ಹೋಗಿ ತಾನು ಮಹಾವಿಷ್ಣುವನ್ನ ಆಯ್ಕೆ ಮಾಡಿಕೊಳ್ತಾಳೆ. ಎಲ್ಲ ಋಷಿಗಳು, ಶಿವ, ಬ್ರಹ್ಮ, ದೇವತೆಗಳು ಎಲ್ಲರೂ ಅಲ್ಲಿರ್ತಾರೆ, ಎಲ್ಲ ದಿಕ್ಪಾಲಕರು ಅಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಮದುವೆ ಆಗುತ್ತೆ. ಅದಾದ ಮೇಲೆ ಮಹಾವಿಷ್ಣು ತನ್ನ ಹೆಂಡತಿಗೆ ತನ್ನ ವಕ್ಷಸ್ಥಲದಲ್ಲಿ, ಅಂದ್ರೆ ತನ್ನ ಎದೆಯಲ್ಲಿ ಜಾಗವನ್ನ ಕೊಡ್ತಾರೆ. ಗಂಡ ಹೇಗೆ ತನ್ನ ಹೆಂಡತಿಯನ್ನ ನೋಡ್ಕೋಬೇಕು ಅನ್ನೋದಕ್ಕೆ ಮಹಾವಿಷ್ಣು ದೊಡ್ಡ ಉದಾಹರಣೆ. ತನ್ನ ಎದೆಯಲ್ಲಿಯೇ ತನ್ನ ಹೆಂಡತಿಗೆ ಅವರು ಜಾಗವನ್ನ ಕೊಡ್ತಾರೆ. ನಿಮಗೂ ಲಕ್ಷ್ಮೀನಾರಾಯಣರು ಇಷ್ಟ ಅನ್ನೋದಾದ್ರೆ ಲಕ್ಷ್ಮೀನಾರಾಯಣ ಅಂತ ಕಮೆಂಟ್ ಮಾಡಿ.